ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗೃಹಮುಚ್ಚತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಅನೇಕ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಹಾಗೂ ಸಂಪನ್ಮೂಲ ವ್ಯಕ್ತಿಯಾಗಿ ಅನೇಕ ಶಾಲೆಗಳಲ್ಲಿ ಈ ವಿಚಾರ ವಿನಿಮಯಗಳನ್ನು ಮಾಡಿಕೊಂಡಿರುವಂಥ ಜ್ಯೋತಿ ಶೇಟ್ ಅವರು ಈ ದಿವಸ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಜ್ಯೋತಿಯವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್. ನಿಮ್ಮ ಬಾಲ್ಯದ ಸವಿ ನೆನಪನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ಎಸ್, ನನ್ನದು ಬಾಲ್ಯ ಅಂತ ಹೇಳಿದರೆ, ನನ್ನ ತಂದೆ ಆ್ಯಕ್ಚುಲಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರು. ಅವರು KEB ಅಂದರೆ ಅಲ್ಲಿ ಈಗ ಹೆಸ್ಕಾಮ್, ಸೊ ಉತ್ತರ ಕನ್ನಡ ಜಿಲ್ಲೆ ಕುಮಟಾದಲ್ಲಿ ಅವರು. ನಾನು ಹುಟ್ಟಿರೋದೆಲ್ಲ ಅಲ್ಲೆಯ ಕುಮಟಾದಲ್ಲಿ ಹುಟ್ಟಿರೋದು. ಸೊ ನನ್ನ ತಂದೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ ನಮ್ಮದು ಟಿಲ್ 8th ಸ್ಟ್ಯಾಂಡರ್ಡ್ ತನಕ ನಾನು ಅಲ್ಲೇ ಕಳೆದದ್ದು. ಅದರ ನಂತರ ನಾವು ಅಂಕೋಲಾಕ್ಕೆ ಶಿಫ್ಟ್ ಆದದ್ದು. ಆ್ಯಕ್ಚುಲಿ ಅಂಕೋಲಾ, ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ನಮ್ಮದು ನೇಟಿವ್ ಪ್ಲೇಸ್ ಇತ್ತು, ಅಂದರೆ ತಂದೆದು ಊರು. ಮತ್ತೆ ನಾವು ಅಲ್ಲಿಗೆ ಶಿಫ್ಟ್ ಆದದ್ದು. ಸೊ ತಂದೆ ಅದೇ ಗೌರ್ಮೆಂಟ್ ಎಂಪ್ಲಾಯಿ, KEBಯಲ್ಲಿ ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅಮ್ಮ ಹೌಸ್ ವೈಫ್ ಆಗಿದ್ರು. ನಾವು ಹೆಸರು ಶೋಭಾ ಆರ್ಭಟ್ ಅಂತ ಹೇಳಿ ಅಮ್ಮಂದು. ಅವರು ಹೌಸ್ ವೈಫ್ ಆಗಿದ್ರು. ಅವರಿಗೆ ನಾವೆಲ್ಲ ಟೋಟಲ್ 4 ಮಕ್ಕಳು. ಸೊ ನನ್ನ ಅಣ್ಣ ವಾಸುದೇವ್ ಅಂತ ಹೇಳಿ, ಅವರು KPTCL ಅಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಎರಡನೇದಾಗಿ ನಾನು, ಮೂರನೇದಾಗಿ ನನಗೆ ಇನ್ನೊಂದು ತಂಗಿ ಇದ್ದಾಳೆ. ಸೊ ಅವಳು ಈಗ ಇಂಟೀರಿಯರ್ ಡೆಕೋರೇಟರ್ ಆಗಿ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಿದ್ದಾಳೆ. ಮದುವೆ ಆಗಿದೆ, ಅವಳಲ್ಲಿ ನೆಲೆಸಿದ್ದಾಳೆ. ತಮ್ಮ ಬಂದ್ಬಿಟ್ಟು ಅವನದು ಮದುವೆ ಆಗಿದೆ. ಸೊ ಅವನು ಸಹ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಸೊ ಇನ್ನು ನನ್ನದು ಬಾಲ್ಯ ಅಂತ ಹೇಳಿ ಹೇಳುವಾಗ, ಎಸ್, ನಿಮಗೆ ಗೊತ್ತಿರ್ಬೋದು, ಆಗ ಎಲ್ಲ ತುಂಬಿದ ಮನೆ, ಅಂದರೆ 4 ಮಕ್ಕಳು ಅಂತ ಹೇಳಿದರೆ ತಂದೆಯವರಿಗೆ ಅಷ್ಟೇ ಜವಾಬ್ದಾರಿಗಳಿತ್ತು. ಸಣ್ಣ ನ್ಯೂಕ್ಲಿಯರ್ ಫ್ಯಾಮಿಲಿ ಇತ್ತು, ಅಂದರೆ ಮನೆಯಲ್ಲಿ ನಾವು ಅಷ್ಟೇ ಇದ್ವಿ. ಬಾಲ್ಯದಲ್ಲಿ ಅದೇ ನನಗೆ ತುಂಬ ಆಸಕ್ತಿ, ಬೇರೆ ಬೇರೆ ವಿಷಯಗಳನ್ನು ತಿಳ್ಕೊಳ್ಬೇಕು, ನನಗೆ ಯಾವುದೇ ವಿಷಯ ಗೊತ್ತಿರಬಾರ್ದು ಅಂತ ಹೇಳಿ ಇರಬಾರ್ದು ಅಂತ ಹೇಳಿ ಮುಂಚಿಂದ ಬಾಲ್ಯದಿಂದಲೇ ನನಗೆ ಇತ್ತು. ಸೊ ಅದಕ್ಕೆ ಸರಿಯಾಗಿ ನನ್ನ ಪೋಷಕರು ನನಗೆ ತುಂಬ ಇದು ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಅಂತ ಹೇಳಿದರೆ, ಎಸ್, ನಿನಗೆ ಏನೋ ದೇವರು ಟ್ಯಾಲೆಂಟ್ ಕೊಟ್ಟಿದ್ದಾರೆ, ನೀನು ಅದನ್ನು ಮಾಡು, ನಾವಿದ್ದೇವೆ ಅಂಥೇಳಿ. ಸ್ಪೆಷಲಿ ನನ್ನ ಅಮ್ಮ, ಯಾವುದೇ ವಿಷಯದಲ್ಲಿ ನಿನಗೆ ಆಗೋದಿಲ್ಲ, ನೀನು ಮಾಡಲಿಕ್ಕಿಲ್ಲ, ಯಾಕಂತ ಹೇಳಿದರೆ ಆಗ ನಾನು ಹುಟ್ಟಿರೋದು 1982ರಲ್ಲಿ. ಸೊ ಆಗ ಎಲ್ಲ ಸ್ವಲ್ಪ ಹೇಗೆ ಅಂತ ಹೇಳಿದರೆ, ಹೆಣ್ಣು ಮಕ್ಕಳು ಅಂತ ಹೇಳಿದರೆ ಅಷ್ಟು ಮಾತ್ರ ಮಾಡಬೇಕು, ಇನ್ನು ಅದಕ್ಕಿಂತ ಮುಂದೆ ಯಾವುದಕ್ಕೂ ಹೋಗ್ಲಿಕ್ಕಿಲ್ಲ ಅನ್ನುವಂಥದ್ದೆಲ್ಲ ಇತ್ತು. ಬಟ್ ಅದರ ಮಧ್ಯದಲ್ಲಿ ಕಟ್ಟುಪಾಡಿನಲ್ಲಿ, ಅಂದರೆ ಹುಡುಗಿಯರಂತ ಹೇಳಿದ್ರೆ ಸ್ವಲ್ಪ ಇತ್ತಲ್ವ ಆಗ. ಸೊ ಹಾಗೆ ಇತ್ತು. ಮತ್ತು ನಾನು ಹುಟ್ಟಿರೋ ಊರು ಸಹ ಅಂಥದ್ದೇನು ದೊಡ್ಡ ಮೆಟ್ರೋ ಸಿಟಿಯಲ್ಲಿ, ಇಟ್ಸ್ ಅ ಸ್ಮಾಲ್ ಸಿಟಿ, ಚಿಕ್ಕ ಊರು. ಹಾಗಾಗಿ ಅಲ್ಲಿ ಎಲ್ಲರಿಗೊಬ್ರಿಗೊಬ್ರಿಗೆ ಗುರ್ತ ಹಿಡಿತಿದ್ರು. ಸೊ ಆಗ ಸ್ವಲ್ಪ ವಿಚಾರಗಳು ಹೆಚ್ಚು ಅಲ್ವಾ, ಹೆಣ್ಣು ಮಕ್ಕಳು ಅಂದ ಕೂಡಲೇ. ಆದರೆ ನನಗೆ ಮುಂಚಿಂದ ನೃತ್ಯದಲ್ಲಿ ಇರ್ಬೋದು, ಡ್ರಾಯಿಂಗಲ್ಲಿ ಇರ್ಬೋದು, ತುಂಬ ಆಸಕ್ತಿ ಇತ್ತು. ಹಾಗಾಗಿ ಯಾವುದೇ ಶಾಲೆ ಮಟ್ಟದಲ್ಲಿ ಯಾವುದೇ ಕಾಂಪಿಟೇಷನ್ಸ್ಗಳೆಲ್ಲ ಇದ್ದರೆ ಹೋಗ್ತಿದ್ದೆ ನಾನು. ಆಗಿಂದ ಸಹ ಮನೆಯಲ್ಲಿ ಅಮ್ಮ ಸಪೋರ್ಟ್ ಮಾಡ್ತಿದ್ರು, ಎಸ್ ನೀನು ಹೋಗು, ಆಗ್ತದೆ ನಿನಗೆ ಅಂತೇಳಿ. ಸೊ ಅದೇ ಪ್ರೇರಣೆಯಲ್ಲಿ ಮುಂದೆ ಬರ್ತಾ ಹೋದೆ. ಆಮೇಲೆ 9th ಸ್ಟ್ಯಾಂಡರ್ಡ್, ಅಂದರೆ 9ನೇ ಕ್ಲಾಸಿಂದ ಅಂಕೋಲಾದಲ್ಲಿ ಕಲಿತದ್ದು. ನಾನು BCom ಪದವಿಯನ್ನು ಪಡೆದಿದ್ದೇನೆ. ಆಮೇಲೆ ಮಾಸ್ಟರ್ಸನ್ನು ಮಾಡಿದ್ದೇನೆ, ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡಿದ್ದೇನೆ. ಸೊ ಹಾಗಾಗಿ ಕಾಲೇಜಲ್ಲಿ, ಎಸ್, ಆಗ ಸಹ ಅದು ಸಹ ಅಂಕೋಲಾದಕ್ಕೆ ಶಿಫ್ಟ್ ಆದದ್ದು. ಅದು ಅಂಥದ್ದೇನು ದೊಡ್ಡ ಸಿಟಿ ಅಂತ ಹೇಳಲ್ಲ, ಇಟ್ಸ್ ಅ ಸ್ಮಾಲ್ ಸಿಟಿ. ಬಟ್ ಅಲ್ಲಿ ನನಗೆ ಅಂಥದ್ದೊಂದು ಬೆಳೀಲಿಕ್ಕೆ ಅವಕಾಶ ಅಂಥೇಳಿ ಸಿಗಲಿಲ್ಲ. ಯಾಕಂದರೆ ಅಲ್ಲಿ ಇರೋದೇ ಅಷ್ಟಿತ್ತು, ಒಂದೇ ಕಾಲೇಜ್, ಎಲ್ಲರೂ ಬರೋದು ಅದೇ ಕಾಲೇಜಿಗೆ ಬರಬೇಕು. ಹಾಗಾಗಿ ಅಂಥ ಒಂದು ಎಕ್ಸ್ಪ್ಲೋಷರ್ ಅಂಥೇಳಿ ಸಿಗಲಿಲ್ಲ, ಎಷ್ಟರ ಮಟ್ಟಿಗೆ ಇತ್ತು ಆ ಥರ. ಆದರೆ ನನಗೆ ಇನ್ನೂ ಉನ್ನತ ವ್ಯಾಸಂಗ ಮಾಡಬೇಕು ಅಂಥೇಳಿ ತುಂಬಾ ಆಸೆ ಇತ್ತು. ಹೌದು, ಆದರೆ ಗೊತ್ತಿದೆ ಅಲ್ಲ, ತಂದೆ ನೀನು ಏನು ಕಲಿಯೋದಿದ್ರೆ ಇದೇ ಊರಲ್ಲಿ ಕಲಿ, ಈಗ ಸದ್ಯದ ಮಟ್ಟಿಗೆ ನಾನು ಬೇರೆ ಯಾವುದೇ ಊರಲ್ಲಿ ನಿಮಗೆ ಕಲೀಲಿಕ್ಕೆ ಅಂಥೇಳಿ ಕಲಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿ, ಅಂದರೆ ಜವಾಬ್ದಾರಿಗಳು ಅಷ್ಟೇ ಇರ್ತದ್ರಿಂದ ಸರಿ. ಮತ್ತೆ ಅವರಲ್ಲಿ ಕಲಿಬೇಕು ಅಂದರೆ ಅಂಥದ್ದೇನು ಕಲೀಲಿಕ್ಕೆ ಇರಲಿಲ್ಲ. ಸೊ ಆದರೂ ಸಹ ನನಗೆ ಏನಂತ ಹೇಳಿದರೆ, ಓಕೆ ಕಲೀಲಿಕ್ಕೆ ಇಲ್ಲೇನಿಲ್ಲ, ಬಟ್ ಯಾಕೆ ನಾವು ಸುಮ್ಮನೆ ಇರಬೇಕು ಅಲ್ವಾ, ಈ ಊರಲ್ಲಿ ಏನೋ ಇಲ್ಲದಿದ್ರೂ ಸಹ ಕೆಲವು ವಿಷಯಗಳು ನನಗೆ ಅಂತ ಹೇಳಿದರೆ ಹಠ
ಮಾಡಬೇಕು ಅಂತ ಹೇಳಿದ್ರೆ, ನಂಗೆ ಕಲಿಬೇಕು ಅಂತ ಹೇಳಿದ್ರೆ ಕಲಿಲೇಬೇಕು. ಆ ರೀತಿಯಾದ ಒಂದು ನೇಚರ್ ನನಗೆ ಮುಂಚೆಯಿಂದ ಇತ್ತು. ಹಾಗಾಗಿ ಮುಂಚೆಲ್ಲ ನನ್ನದು ಈ ಕ್ರಾಫ್ಟ್ ಅಂದರೆ ಈ ಕಲೆಯ ಬಗ್ಗೆ ಆಸಕ್ತಿಯನ್ನು ನಾನು ಪುಸ್ತಕದಿಂದ ಸ್ಟಾರ್ಟ್ ಮಾಡಿದ್ದೆ. ಮುಂಚೆ ಗೃಹಶೋಭಾ ಪುಸ್ತಕಗಳು ಅಥವಾ ಈ ತರಂಗ ಪುಸ್ತಕದಲ್ಲಿ ಅಲ್ಲಿ ಕೆಲವು ಎಲ್ಲ ಇವರದ್ದು ಸಂಪನ್ಮೂಲ ವ್ಯಕ್ತಿಗಳ ಬಗ್ಗೆ ಎಲ್ಲ ವಿಷಯಗಳು ಬರ್ತಿತ್ತು. ಮತ್ತೆ ಆಗ ಟಿವಿಯಲ್ಲಿ ವಾರದಲ್ಲಿ 1-2 ಸಲ ಕೆಲವು ಕ್ರಾಫ್ಟಿನ ಇದು ಬರ್ತಿತ್ತು, ಎಪಿಸೋಡ್ಗಳು ಬರ್ತಿತ್ತು. ಅದನ್ನ ದಾರಿ ಕಾದು ಕುತ್ಕೊಳ್ಳೋದಿತ್ತು, ಅದು ಯಾವಾಗ ಬರ್ತದೆ, ನಾನು ಅದನ್ನ ಹೇಗೆ ಕಲಿಯೋದು. ಮತ್ತೆ ಆಗ ಈ ರೀತಿಯಾದ ಆನ್ಲೈನ್ ಎಲ್ಲ ಇರಲಿಲ್ಲ, ಅದಕ್ಕೆ ಬೇಕಾದ ಸಾಮಗ್ರಿಗಳು ನಮಗೆ ಸುಲಭದಲ್ಲಿ ಸಿಗ್ತಿರ್ಲಿಲ್ಲ. ಆದ್ರೂ ಸಹ ಹೇಗೋ ಒಂದು ಬ್ಯಾಂಗ್ಳೂರಿಂದ ಯಾರಾದ್ರೂ ಬರ್ಲಿಕ್ಕಿದ್ರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ತರಿಸುವಂಥದ್ದಿರ್ಬೋದು. ಸೊ ಅದನ್ನ ನಾನು ಹಠ ಹಿಡಿದು ತಗೊಂಡೆ. ಯಾವುದನ್ನು ನನಗೇನು ಖುಷಿ ಕೊಡ್ತಿತ್ತೋ, ಯಾವ ವಿಷಯದಲ್ಲಿ ನನಗೆ ಖುಷಿ ಕೊಡ್ತಿತ್ತೋ ಬಾಲ್ಯದಿಂದಲೇ ನಾನು ಅದನ್ನ ಬೇಡ ಅಂತ ಹೇಳಿ ಬಿಡ್ಲಿಲ್ಲ. ಕಷ್ಟ ಅದು ಅಂತ ಹೇಳಿ ಅದನ್ನ ಮಾಡ್ಕೊಂಡೇ ಬಂದೆ. ಹಾಗಾಗಿ ನನ್ನದು ಬಾಲ್ಯ ತುಂಬ ಒಳ್ಳೆ ರೀತಿಯಲ್ಲಿ ನಾನು ಏನು ದೇವ್ರು ನನಗೆ ಟ್ಯಾಲೆಂಟ್ ಕೊಟ್ಟಿದ್ದಾರೋ ಅದನ್ನು ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ತಾ ಬಂದೆ. ಮದುವೆಯ ನಂತರ ಅದೇ 2004ರಲ್ಲಿ ನನ್ನದು ಮದುವೆ ಆಗಿರುವಂಥದ್ದು. ನಾವು ಆ್ಯಕ್ಚುಲಿ ದೈವಜ್ಞ ಬ್ರಾಹ್ಮಿಣ್ಸ್ ಇದರಲ್ಲಿ ಬರ್ತೇವೆ, ಕಾಸ್ಟಲ್ಲಿ. ಸೊ ನಮ್ಮಲ್ಲೆಲ್ಲ ಹೆಚ್ಚಾಗಿ ಅರೇಂಜ್ ಮ್ಯಾರೇಜ್ಗಳಿಗೆ ಹೆಚ್ಚು ಪ್ರಿಫರೆನ್ಸನ್ನು ಕೊಡುವಂಥದ್ದು. ಇವನ್ ನನ್ನದು ಸಹ ಅರೇಂಜ್ ಮ್ಯಾರೇಜೇ ಆಗಿರೋದು. ಸೊ ಮದುವೆಗಿಂತ ಮುಂಚೆ ನಾನು ಅದೇ ಪದವಿದು ಇದು ರಿಸಲ್ಟ್ ಬರುವ ಟೈಮಲ್ಲೇ ನನಗೆ ಒಂದು ಜಾಬಿಗೆ ಕರೆದ್ರು ಅಂಕೋಲಾದಲ್ಲಿ. ಸೊ ನಾನು ಆರ್ಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ಅಲ್ಲಿ ಆಸ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ. ಅದರ ಒಟ್ಟಿಗೆ ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದರೆ, ಈ ಶನಿವಾರ ರವಿವಾರ ಮಕ್ಕಳಿಗೆ ಅಂದರೆ ಬೇರೆ ಬೇರೆ ಇವರಿಗೆ ಕ್ರಾಫ್ಟ್ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ನನಗೆ ಅದು ಅದೇ ಟೈಮಲ್ಲಿ ಏನಾದರೂ ದುಡಿಬೇಕು ಅಂತ ಹೇಳಿದ್ರಿಂದ ಆಗಿಂದಲೇ ನಾನು ಆ ಆಸಕ್ತಿಯನ್ನು ಹಿಡ್ಕೊಂಡೇ ಬಂದೆ. ಎಸ್, ಅದರ ನಂತರ ಮದುವೆ ಆಯಿತು 2004ರಲ್ಲಿ. ನನ್ನ ಗಂಡನ ಹೆಸರು ಗಿರೀಶ್ ಶೇಟ್ ಅಂತ ಹೇಳಿ, ಅವರು ಬಿಸ್ನೆಸ್ ಮ್ಯಾನ್. ನಮ್ಮದು ವುಡ್ ಇಂಡಸ್ಟ್ರಿ ಇತ್ತು. ಇವಾಗ ನಮ್ಮದು ವಿಂಡೋಸ್ ಸೊಲ್ಯೂಷನ್ಸ್ ಅಂತ ಹೇಳಿ ಮಣಿಪಾಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ UPVC ವಿಂಡೋಸ್ ಇದು ಇಂಡಸ್ಟ್ರಿ ಇದೆ. ಸೊ ಅವರು ಅದರಲ್ಲಿ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಮದುವೆ ಆಗಿ ಇಲ್ಲಿ ಉಡುಪಿಗೆ ಬಂದೆ. ಉಡುಪಿ ಆ್ಯಕ್ಚುಲಿ ನಾನು ಮದುವೆಗಿಂತ ಮುಂಚೆ ಕಾಲಿಟ್ಟಿರಲಿಲ್ಲ. ಇಟ್ಸ್ ಅ ವೆರಿ ನ್ಯೂ ಸಿಟಿ, ಅಂದರೆ ಹೊಸ ಪಟ್ಟಣ ನನಗೆ ಸಿಟಿ. ಅದರಲ್ಲಿ ಎಲ್ಲಿ ಏನು ಗೊತ್ತಿರಲಿಲ್ಲ. ಸೊ ಇಲ್ಲಿ ಸಹ ನನಗೆ ಒಂದು ನಾದಿನಿ ಇದ್ದಾಳೆ, ಅವಳು ಗದಗಲ್ಲಿದ್ದಾಳೆ. ಮತ್ತು ಮನೆಯಲ್ಲಿ ಅತ್ತೆ ಮಾವ. ಸೊ ನನ್ನ ಮಾವ ಶಂಕರನಾರಾಯಣ್ ಶೇಟ್ ಅಂತ ಹೇಳಿ, ಅವರು BSNL ಎಂಪ್ಲಾಯಿ ಆಗಿದ್ರು, ಈಗ ರಿಟೈರ್ಡ್ ಆಗಿದ್ದಾರೆ. ಸೊ ಅತ್ತೆ ಹೌಸ್ ವೈಫ್. ಸೊ ಮದುವೆಯಾಗಿ ಬಂದ ಕೂಡಲೇ ನಮ್ಮದಿದ್ರಲ್ಲಿ ಇರ್ತದಲ್ಲ ಸ್ವಲ್ಪ ಜವಾಬ್ದಾರಿಗಳು ಅಂದ ಕೂಡಲೇ ಮದುವೆ ಆಗುವಾಗಲೇ ಅಮ್ಮ ಅಪ್ಪ ಎಲ್ಲ, ನೀನೇನು ಮದುವೆ ಆಗಿ ಹೋಗ್ತಿದ್ದೀಯಾ, ಏನಿದ್ರು ನಿಮಗೆ ಗಂಡನ ಮನೆಯೇಯಾ, ಸೊ ಏನೇ ಕಷ್ಟ ಬರಲಿ ಏನೇ ಇದು ಬರಲಿ ನೀನು ಅದನ್ನು ಫೇಸ್ ಮಾಡಿ ಹೋಗಬೇಕು ಅಂತ ಹೇಳಿ ಅದನ್ನೆಲ್ಲ ಮುಂಚಿಂದಲೇ ಮೈಂಡಲ್ಲಿ ಹಾಕ್ತಾ ಇದ್ರ. ಸೊ ಹಾಗೆ ಮದುವೆಯಾಗಿ ಬಂದೆ. ಎಸ್, ಇಲ್ಲಿ ಸ್ವಲ್ಪ 21 ವರ್ಷಕ್ಕೆ ನನಗೆ ಮದುವೆ ಆಗಿದೆ. ಸೊ ಅಲ್ಲಿ ಅಮ್ಮನ ಹತ್ರ ಬೆಳೆದಿರುವಂಥ ಆ ಒಂದು ಫ್ರೀಡಮ್ ಇಲ್ಲಿ ಬಂದ ಕೂಡಲೇ ಒಂದೇ ಸಲ ನನಗೆ ಕಷ್ಟ ಆಯಿತು. ಆದರೂ ಸಹ ಎಸ್, ಅಪ್ಪಮ್ಮನ ಹೆಸರನ್ನು ಉಳಿಸ್ಕೊಂಡು ಹೋಗಬೇಕು ಮತ್ತು ಬಂದಿರೋ ಮನೆಯನ್ನು ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗಬೇಕು ಅನ್ನೋದು ಒಂದು ಹಠದಲ್ಲಿ ಇದ್ದೆ. ಸೊ ಹಾಗೆಯೇ ಮದುವೆ ಆದ ಮೇಲೆ ದಾಂಪತ್ಯ ಜೀವನ ಒಳ್ಳೆಯದೇ ಇತ್ತು. ಎಲ್ಲ ಕಡೆಯಿಂದ ಯಾವುದೇ ರೀತಿಯಾದ ತೊಂದರೆ ಅಂತೇಳಿ ಆಗಲಿಲ್ಲ. ಒಬ್ಬಳೇ ಸೊಸೆ ಆಗಿದ್ದೆ ನಾನು. ಸೊ ಮನೆದು ಇಲ್ಲಿದು ಆಗ ಮದುವೆ ಆಗಿ ಬಂದಾಗ ನನಗೆ ಇನಿಷಿಯಲ್ ಏನಾಯಿತು ಅಂತ ಹೇಳಿದರೆ, ಭಾಷೆಯಲ್ಲಿ ನಾವಂದರೆ ಮನೆಯಲ್ಲಿ ಕೊಂಕಣಿಯನ್ನು ಮಾತಾಡುವಂಥದ್ದು. ಸೊ ಇವನ್ ಭಾಷೆಯಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಿತ್ತು ಅಲ್ಲಿದು ಮತ್ತು ಇಲ್ಲಿಯ ಕೊಂಕಣಿಯಲ್ಲಿ. ಮತ್ತು ಕೆಲವು ಕ್ರಮಗಳು ತುಂಬಾ ಬದಲಾವಣೆಗಳಾಗ್ತಿತ್ತು. ಆದರೂ ಸಹ ಅದನ್ನೆಲ್ಲ ನಾನು ಸರಿದೂಗಿಸಿಕೊಂಡು ಡೇ ಬೈ ಡೇ ಇದನ್ನು ಮಾಡಿಕೊಂಡು ಬಂದೆ. ಅಂದರೆ ಎಲ್ಲದಕ್ಕೂ ನಾನು ಸೆಟ್ ಆಗ್ತಾ ಬಂದೆ. ಸೊ ಮಕ್ಕಳು ನನಗೆ ಇಬ್ಬರಿದ್ದಾರೆ. ಸೊ ಮಗ ಚಿನ್ಮಯ್ ಶೇಟ್ ಅಂತ ಹೇಳಿ, ಈಗ ಅವನು MITಯಲ್ಲಿ BTech ಸೆಕೆಂಡ್ ಇಯರಲ್ಲಿ ಕಲಿತಿದ್ದಾನೆ. ಆಮೇಲೆ ಮಗಳು ಬಂದುಬಿಟ್ಟು ಚೈತಾಲಿ ಜಿ ಶೇಟ್ ಅಂತ ಹೇಳಿ, ಅವಳು 9th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದಾಳೆ, ಕ್ರೈಸ್ತ ಸ್ಕೂಲ್ ಮಣಿಪಾಲಲ್ಲಿ. ಅವಳಿಗೂ ಸಹ ನಾನು ಯಾವುದೇ ವಿಷಯದಲ್ಲಿ ಹಿಂದೆ ಅಂಥೇಳಿ ಇರಲಿಲ್ಲ. ಶಿ ಈಸ್ ಅ ವೆರಿ ಗುಡ್ ಡ್ಯಾನ್ಸರ್. ನ್ಯಾಷನಲ್ ಲೆವೆಲ್ ತನಕ ಹೋಗಿ ತುಂಬ ನೃತ್ಯಗಳಲ್ಲಿ ಭಾಗವಹಿಸಿ ಪ್ರೈಸಸ್ಗಳನ್ನೆಲ್ಲ ತಗೊಂಡು ಬಂದಿದ್ದಾಳೆ. ಸೊ ಹಾಗಾಗಿ
ನನಗೆ ತುಂಬ ಹೆಮ್ಮೆ ಅನಿಸ್ತಿದೆ ನನ್ನದೆರಡು ಮಕ್ಕಳ ಒಂದು ಪ್ರಗತಿ ವಿಷಯವನ್ನು ಹಿಡ್ಕೊಂಡು. ಆಮೇಲೆ ನೀವು ನಿಮ್ಮನ್ನ ಅನೇಕ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಹೌದು. ಅದರಲ್ಲಿ ಒನ್ ಬೈ ಒನ್ ಹೇಳ್ಕೊಂಡು ಬರ್ಬೋದಾ ಎಲ್ಲ? ನಾನು ಆ್ಯಕ್ಚುಲಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸಲ್ಲಿ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಓಕೆ, ಇಟ್ಸ್ ಅ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ನನ್ನದು. ಅಂದರೆ ಅಲ್ಲಿ ನೀವು ಏನೆಲ್ಲ ಕೆಲಸ ಮಾಡಬೇಕಾಗುತ್ತೆ? ಅಲ್ಲಿ ನಮಗೆ ಆ್ಯಕ್ಚುಲಿ ಇರುವಂತಹದ್ದು ಟೀಮ್ ಬಿಲ್ಡಿಂಗ್, ಅಂದರೆ ಸೇಲ್ಸ್, ಡೆವಲಪ್ಮೆಂಟ್ ಮ್ಯಾನೇಜರ್ಗಳನ್ನು ನಾವು ರಿಕ್ರೂಟ್ ಮಾಡಲಿಕ್ಕೆ ಇರ್ತದೆ. ಮತ್ತು ಅವರನ್ನು ನಾವು ಗೈಡ್ ಮಾಡಿ ಅವರು ಆ ಏಜೆನ್ಸಿ, ನಮ್ಮದಂದರೆ ಏಜೆನ್ಸಿ ಚಾನಲ್ ಅಂತೇಳಿ ಬರ್ತದೆ, ಆ ಏಜೆನ್ಸಿ ಚಾನಲನ್ನು ಸಕ್ಸಸ್ಫುಲ್ ಆಗಿ ತಗೊಂಡು ಹೋಗುವಂಥ ವಿಷಯವನ್ನು ನಾವು ಅವರಿಗೆ ಹೇಳಿಕೊಡುವಂಥದ್ದು, ಅವರೊಟ್ಟಿಗೆ ನಾವು ವರ್ಕ್ ಮಾಡುವಂಥದ್ದು. ಮೇನ್ ಅಂತ ಹೇಳಿದರೆ ಎವ್ರಿ ಡೇ ನಾವು ತುಂಬ ಜನರಿಗೆ ಮೀಟ್ ಆಗಲಿಕ್ಕಿರ್ತದೆ, ಅವರಿಗೆ ನಮ್ಮದು ಕಂಪನಿಯ ಬಗ್ಗೆ ವಿಷಯಗಳನ್ನು ತಿಳಿಸಿ ಹೇಳಲಿಕ್ಕಿರ್ತದೆ. ಮತ್ತು ಲೈಫ್ ಇನ್ಶೂರೆನ್ಸ್ ಪಾಲಿಸಿಯ ಬಗ್ಗೆ ನಾವು ಕಸ್ಟಮರಿಗೆ, ಅಂದರೆ ಕ್ಲೈಂಟ್ಸ್ಗಳಿಗೆ ಸಜೆಸ್ಟ್ ಮಾಡಿ ಅವರಿಗೆ ಯಾವ ರೀತಿಯಾದ ನೀಡಿದೆ ಅದಕ್ಕೆ ಸರಿಯಾಗಿ ಅವರಿಗೆ ಪ್ಲ್ಯಾನ್ಗಳನ್ನೆಲ್ಲ ಹೇಳುವಂಥದ್ದು ಇರ್ತದೆ. ಹಾಗಾಗಿ ಎವ್ರಿ ಡೇ ತುಂಬ ಜನರಿಗೆ ಮೀಟ್ ಆಗ್ತಾ ಮಾತಾಡಿಕೊಂಡು ಸ್ಪೆಂಡ್ ಮಾಡಲಿಕ್ಕಿರ್ತದೆ. ಅದಾದ ಮೇಲೆ ನಾನು ಲಯನ್ಸ್ ಕ್ಲಬ್ ಸಂತೆಕಟ್ಟೆಯಲ್ಲಿ ಈ ವರ್ಷ 2025-26 ಪ್ರೆಸಿಡೆಂಟ್ ಆಗಿದ್ದೇನೆ. ಅಲ್ಲಿ ಏನೆಲ್ಲ ಮಾಡಬೇಕು ಅಂತ ನಿಮ್ಮ ಆಶಯಗಳಿದ್ದಾವೆ? ಅಲ್ಲಿ ಅದೇ ಈ ಸಲ ನಾನು ಸೋಷಿಯಲ್ ಆಕ್ಟಿವಿಟೀಸ್ಗಳನ್ನು ತುಂಬ ಮಾಡಬೇಕು ಅಂತೇಳಿ ಆಸೆಯನ್ನು ಇಟ್ಕೊಂಡಿದ್ದೇನೆ. ಯಾಕಂದರೆ ನನ್ನದೇ ಒಂದು ಇನೋವೇಟಿವ್ ಐಡಿಯಾಸ್ಗಳಿದೆ. ಈ ರೀತಿ ಮಾಡಿದರೆ, ಈ ರೀತಿಯಾದ ಒಂದು ವಿಷಯವನ್ನು ಮಾಡಿದರೆ ಜನರಿಗೆ ಒಳ್ಳೆಯದಾಗಬಹುದು. ಯಾಕಂತ ಹೇಳಿದರೆ ಮುಂಚಿನ ಕಾಲ ಆಯಿತು, ಈಗಿನ ಕಾಲದಲ್ಲಿ ನಾವೆಷ್ಟು ಸ್ಮಾರ್ಟಾಗಿ ಮಾಡಿದರೂ ಸಹ ಅದು ಕಡಿಮೆನೇ. ಅಂದರೆ ಹಾರ್ಡ್ ವರ್ಕ್ ಬೇಕೇ ಬೇಕು, ಅದರ ಒಟ್ಟಿಗೆ ಸ್ಮಾರ್ಟಾಗಿ ನಾವು ಯಾವ ರೀತಿ ಸೊಸೈಟಿಗೆ ನಮ್ಮ ಕಡೆಯಿಂದ ಒಂದು ಸೇವೆಯನ್ನ ಕೊಡ್ಲಿಕ್ಕೆ ಆಗ್ತದೆ. ಒಳ್ಳೆ ಮಾತು ಹೇಳಿದ್ರೆ, ನಾವು ಬರೀ ಕಷ್ಟಪಟ್ಟರೆ ಉಪಯೋಗ ಇಲ್ಲ, ಕಷ್ಟಪಟ್ಟದ್ದು ಒಂದು ಯೂಸ್ ಆಗಬೇಕಲ್ವಾ? ಇದೆಲ್ಲ ಕಂಪ್ಯೂಟರೈಸ್ಡ್ ವರ್ಲ್ಡ್ ನಿಮ್ಗೆ ಗೊತ್ತುಂಟು. ಸೊ ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಸಹ ಅದರ ಒಟ್ಟಿಗೆ ನಮ್ಗೆ ಸ್ಮಾರ್ಟ್ ವರ್ಕ್ ಹೇಳುದು ಬೇಕೇ ಬೇಕು. ಸೊ ಅದೇ ರೀತಿ ನನ್ನಲ್ಲಿ ಏನೋ ಒಂದು ಕ್ರಿಯಾತ್ಮಕವಾದ ಒಂದು ನೇಚರ್ ಇದ್ದದ್ರಿಂದ ಬೇರೆ ಬೇರೆ ವಿಧದಲ್ಲಿ ಏನೋ ಒಂದು ಸಮಥಿಂಗ್ ಎಕ್ಸ್ಟ್ರಾ, ಎಲ್ಲರೂ ಮಾಡುವಂಥದ್ದು ಬಿಟ್ಟು ಏನಾದರೂ ಒಂದು ಬೇರೆ ವಿಧದಲ್ಲಿ ಒಂದು ಸಮಾಜಕ್ಕೆ ಒಂದು ನನ್ನ ಕಡೆಯಿಂದ ಸೇವೆ ಕೊಡಬೇಕು ಅಂತೇಳಿ ಆಸೆಯನ್ನು ಇಟ್ಕೊಂಡಿದ್ದೇನೆ. ಮತ್ತೆ ನಾನು ಕ್ರಾಫ್ಟ್ ಅಲ್ಲಿ ಪ್ರೊಪ್ರೈಟರ್. ಹೌದು, ನಾನು ಮಿಂಟಿ ಕ್ರಾಫ್ಟ್ಸ್ ಅಂತ ಹೇಳಿ ಒಂದು ನನ್ನದೇ ಆದ ಒಂದು ಸಂಸ್ಥೆಯನ್ನ ಸ್ಟಾರ್ಟ್ ಮಾಡಿದ್ದೆ. ಹೌದು, ನಾನು ಅದರಲ್ಲಿ ಪ್ರೊಪ್ರೈಟರ್ ಆಗಿದ್ದೇನೆ. ಅದರಲ್ಲಿ ಏನಂತ ಹೇಳಿದ್ರೆ, ಈಗ ನಿಮ್ಗೆ ಗೊತ್ತಿರಬಹುದು, ಎಲ್ಲರೂ ಹೆಚ್ಚಾಗಿ ಈಗ ಇಂಡಿವಿಜುವಲ್ ಮನೆಗಳು ತುಂಬಾ ಕಡಿಮೆ, ಎಲ್ಲರೂ ಫ್ಲಾಟ್ಗಳಲ್ಲಿ ಇದ್ದಾರೆ. ಹೌದಾ? ಫ್ಲಾಟ್ಗಳಲ್ಲಿ ಇದ್ರೆ ಅವರಿಗೆ ಜಾಗದ ಹೆಚ್ಚು ಜಾಗ ಇಲ್ಲ ಅವರಿಗೆ. ಸೊ ಈ ಫ್ಲಾಟ್ಗಳಲ್ಲಿ ಇದ್ರೂ ಸಹ ಅವರಿಗೆ ಗಾರ್ಡನಿಂಗ್ ಇದು ಇಂಟ್ರೆಸ್ಟ್ ಇರುತ್ತೆ. ಹೌದಾ? ಮನೆಗಳಲ್ಲೇ ಈಗ ನಾನೇನ್ ಮಾಡ್ತಿದ್ದೇನೆ ಅಂದ್ರೆ ಇಂಡೋರ್ ಗಾರ್ಡನಿಂಗ್, ಅಂದ್ರೆ ಮನೆ ಒಳಗಡೆಗೆಯ ಇದ್ದ ಸಣ್ಣ ಜಾಗದಲ್ಲಿ ಬೇರೆ ಬೇರೆ ಪ್ಲಾಂಟರ್ಸ್, ಅಂದ್ರೆ ಟೆರಾಕೋಟಾ ಅಂತ ಹೇಳಿ ಮಣ್ಣಿನ ಇದು ಬರ್ತದೆ, ಮಣ್ಣಿನ ಅವೇ ಮಣ್ಣು ಬರ್ತದಲ್ವಾ, ಅದರಲ್ಲಿ ಬೇರೆ ಬೇರೆ ಮಣ್ಣಿನ ಕಲಾಕೃತಿಗಳನ್ನ ರಚಿಸಿ ಅದಕ್ಕೆ ನನ್ನದೇ ಒಂದು ಆರ್ಟಿಸ್ಟಿಕ್ ಲೆವೆಲ್ ಅಲ್ಲಿ ಅದನ್ನ ಪೇಂಟ್ ಮಾಡಿ ಅದಕ್ಕೆ ಸೆಟ್ ಆಗುವಂತ ಗಿಡಗಳನ್ನ ಬೆಳೆಸಿ ಅದನ್ನ ನಾನು ಕೋವಿಡ್ ಟೈಮಲ್ಲಿ ಆಕ್ಚುಲಿ ನನ್ನ ಮನೆ ಪರ್ಪಸ್ಸಿಗೆ ನಾನು ಸ್ಟಾರ್ಟ್ ಮಾಡಿದ್ದೆ. ಮತ್ತೆ ಎಲ್ಲರೂ ಅದನ್ನ ಇಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ನಮಗೂ ಬೇಕು, ನಮ್ಮ ಮನೆಯಲ್ಲಿ ಇಟ್ಕೊಳ್ಲಿಕ್ಕಿದೆ, ನಮ್ಗೆ ಗಿಫ್ಟ್ ಕೊಡ್ಲಿಕ್ಕೆ ಬೇಕು, ನೀನ್ ಯಾಕೆ ಅದನ್ನ ಸೇಲ್ ಮಾಡುದಿಲ್ಲ ಅಂತೇಳಿ ಕೇಳಿದ್ರು. ಹಾಗಾಗಿ ಹೌದಲ್ಲ, ಏನೋ ಒಳ್ಳೆ ಕೆಲಸಗಳಲ್ಲ ಅಂತ ಹೇಳಿ ನಾನು ಮತ್ತೆ ಮಿಂಟಿ ಕ್ರಾಫ್ಟ್ಸ್ ಅಂತ ಹೇಳಿ ಅದರಲ್ಲಿ ಎಲ್ಲ ಈ ಗಾರ್ಡನಿಂಗ್, ಅಂದರೆ ಇಂಡೋರ್ ಗಾರ್ಡನಿಂಗ್ ಇದು ಐಡಿಯಾಸ್ಗಳನ್ನು ಶೇರ್ ಮಾಡಿ ಜನರಿಗೆ ಅದರದ್ದು ಅವೇರ್ನೆಸ್ಸನ್ನು ಕೊಡ್ತಿದ್ದೇನೆ. ಮೇನ್ ಆಗಿ ಹೇಳಬೇಕು ಅಂತ ಹೇಳಿದರೆ, ಈಗ ಹೆಚ್ಚಾಗಿ ಸಭೆ ಸಮಾರಂಭಗಳಲ್ಲಿ ಸನ್ಮಾನ ಕಾರ್ಯಕ್ರಮಕ್ಕೆ ನಾವೇನು ಮಾಡ್ತೇವೆ, ಶಾಲನ್ನು ಹೊದಿಸ್ತೇವೆ. ಎಸ್, ಅದು ಮುಂಚಿಂದ ಬೆಳೆದು ಬಂದಿರೋದು, ಅದನ್ನು ನಾನೇನು, ಹೌದು, ಸಂಸ್ಕೃತಿ, ಅದು ಓಕೆ. ಬಟ್ ನಾವೇನು ಮಾಡ್ತೇವೆ, ಈ ಕೆಲವು ಮೊಮೆಂಟೋಸ್ಗಳನ್ನು ಕೊಡ್ತೇವೆ. ಹೌದಾ? ಏನ್ ಹೇಳ್ತೀರಾ ನೀವು, ಉಡ್ಡಿದ್ದು ಆ ಮೊಮೆಂಟೋಸ್. ಈಗ ನನ್ನ ಮನೆಯಲ್ಲೂ ನನ್ನ ಮಗಳು ಕೆಲವು ಇದರಲ್ಲಿ ನಾನು ಸ್ಮರಣಿಕೆಗಳನ್ನ ಕೊಡ್ತೇವೆ. ಆ ಸ್ಮರಣಿಕೆಗಳೆಲ್ಲ ಏನಾಗತ್ತೆ ಅಂತ ಹೇಳಿದ್ರೆ, ಕೆಲವು ಸಮಯದ ನಂತರ ಮಳೆಗಾಲದಲ್ಲಿ ಫಂಗಸ್ ಗಳೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಮತ್ತೆ ನಾವು ಅದನ್ನ ತಕೊಂಡೋಗಿ ಎಲ್ಲೋ ಒಂದು ಕಡೆಗೆ ಇಟ್ಟು ಬಿಡ್ತೇವೆ. ಹೌದಾ? ಮತ್ತೆ ಒಂದ್ಸಲ ಕ್ಲೀನ್ ಮಾಡೋದು, ಮತ್ತೆ ಅಲ್ಲಿ ಇಡುದು. ಸೊ ಇನ್ಸ್ಟೆಡ್ ಆಫ್ ಅದಕ್ಕಿಂತ ನಾವು ಈ ಪ್ಲಾಂಟರ್ಸ್ಗಳು, ಮಣ್ಣಿನ ಈ ಪ್ಲಾಂಟರ್ಸ್ಗಳ ಒಳಗಡೆಗೆ ಗಿಡಗಳನ್ನ ಹಾಕಿ ಕೊಟ್ರೆ
ಕೊಟ್ರೆ ಎಲ್ಲಾ ಏಜ್ ಗ್ರೂಪಿನವರು ಅದನ್ನ ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಿ. ಇವನ್ ವಯಸ್ಸಾದವ್ರು ಇರ್ಬೋದು, ಮಕ್ಕಳಿರ್ಬೋದು, ಯಾವುದೇ ಏಜ್ ಗ್ರೂಪಿನವರಿಗೆ ಅದನ್ನ ಆಸ್ ಅ ಗಿಫ್ಟ್ ಆಗಿ ಕೊಟ್ರೆ ಅದನ್ನ ನಾವು ಇಷ್ಟಿಷ್ಟೇ ಚಿಕ್ಕದಿರತ್ತೆ ಅದು, ಅದೇನ್ ಮಾಡ್ಬೋದು ಅವರು ಕಿಚನ್ ಅಲ್ಲಿ, ಹಾಲ್ ಅಲ್ಲಿ, ಆಫೀಸಲ್ಲಿ, ಎಲ್ಲಿ ಸಹ. ಸೊ ಒಂದು ಲೈವ್ ಅಂದ್ರೆ ಒಂದು ಜೀವ ಇರುವ ಗಿಡ ಅಂತ ಹೇಳಿದ್ರೆ ಅಷ್ಟೇ ಖುಷಿ ಕೊಡ್ತದಲ್ವ. ಅದಕ್ಕೆ ನಾವು ನೀರ್ ಹಾಕುವಂತದ್ದಿರ್ಬೋದು, ಅದನ್ನು ಚಂದ ಮಾಡಿ ನೋಡ್ಕೊಳ್ಳುವಂತದ್ದಿರ್ಬೋದು, ಅದಕ್ಕೆ ರೀಪಾಟಿಂಗ್ ಮಾಡೋದಂತದಿರ್ಬೋದು. ಸೊ ಆ ಒಂದು ಇದನ್ನ ನಾನು ಆ ಒಂದು ಕಾನ್ಸೆಪ್ಟ್ ಅನ್ನ ಜನರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಮಾಡುವ ಅಂತ ಹೇಳಿ ಈಗ ನೀವು ಈ ಉಡುಪಿಯಲ್ಲಿ ಇದನ್ನ ನೀವು ಮಿಂಟಿ ಕ್ರಾಫ್ಟ್ ಅಂತ ಇಟ್ಕೊಂಡಿದ್ದೀರಿ. ಅದು ಯಾವ ಏರಿಯಾದಲ್ಲಿ ಇದೆ? ನನ್ನದು ಆಕ್ಚುಲಿ ನಾನು ಮನೆಯಲ್ಲಿ, ನಮ್ಮದು ಮನೆ ಬಂದ್ಬಿಟ್ಟು ವೈಕುಂಠ ಬಾಳಿಗ ಲಾ ಕಾಲೇಜಿಂದ ಸ್ವಲ್ಪ ಮುಂದೆ ಅಂದ್ರೆ ಮೂಡುಸಗ್ರಿ ಅಂತ ಹೇಳಿ ಬರುತ್ತೆ, ಚಕ್ರತೀರ್ಥ ಹೋಗುವ ರೋಡಲ್ಲಿ. ಅಲ್ಲೇ ನಾನು ಮನೆಯ ಮೇಲ್ಗಡೆಗೆ ಒಂದು ರೂಮ್ ಅಲ್ಲಿ ಆರ್ಟ್ ಗ್ಯಾಲರಿಯನ್ನ ಮಾಡ್ಕೊಂಡಿದ್ದೇನೆ. ನಂದು ಮಿಂಟಿ ಈಗ ಅಕಸ್ಮಾತ್ ಯಾರಾದ್ರೂ ಇದನ್ನ ಬಯಸಿ ಬರೋದಾದ್ರೆ ಖಂಡಿತ ಅವರು ನನ್ನ ಮನೆಗೆ. ಅದರ ದರ ಹೇಗಿರ್ತದೆ? ಅದರಲ್ಲಿ ಬೇರೆ ಬೇರೆ 50 ರೂಪಾಯಿಂದ ಸ್ಟಾರ್ಟ್ ಆದ್ರೆ 25 ರೂಪಾಯಿಂದ ಸಹ ಇದೆ. ಈ ಚಿಕ್ಕ ಚಿಕ್ಕ ಮಿನೇಚರ್ಸ್ ಅಂತ ಹೇಳಿ ನಾವೀಗ ಮಾಡ್ತಿದ್ವಿ ಮಕ್ಕಳಿಗೆ ಇಂಟ್ರೆಸ್ಟ್ ಬೆಳೆಸ್ಲಿಕ್ಕೆ. ಅದನ್ನ ನಾವೇನ್ ಮಾಡ್ತೀವಿ, ಈ ಗಿಡದ ಒಟ್ಟಿಗೆ ಇಡುವಂತದ್ದು. ಸೊ ಮಗು ದಿನಾಲು ಆ ಗಿಡವನ್ನ ನೀರ್ ಹಾಕಿ ಅದರ ಒಟ್ಟಿಗೆ ಒಂದು ಸಣ್ಣ ಸಣ್ಣ ಮಿನೇಚರ್ ಕಪ್ಪೆ ಇರ್ಬೋದು ಅಥವಾ ಒಂದು ಸಣ್ಣ ಸಣ್ಣ ಕ್ರೀಚರ್ಸ್ ಇರ್ಬೋದು, ಅದನ್ನೆಲ್ಲ ಇಟ್ಟು ಇದ್ ಮಾಡ್ತಿದ್ವಿ. ಅದೆಲ್ಲ ನಿಮ್ಗೆ 25 ರೂಪಾಯಿದಿಂದ ಸ್ಟಾರ್ಟ್ ಆಗ್ತದೆ. ಇದು ಯಾವುದೇ ಮಣ್ಣಿಗೆ ಹಾರ್ಮ್ ಆಗುವಂತ ಇದಲ್ಲ, ಇಕೋ ಫ್ರೆಂಡ್ಲಿ ಐಟಮ್ಸ್ಗಳು. ಸೊ ಅದರಿಂದ ಸ್ಟಾರ್ಟ್ ಆದ್ರೆ ಮತ್ತೆ ಬೇರೆ ಬೇರೆ ನಾನು ಕೆಲವು ಮಿನೇಚರ್ ಇದನ್ನೆಲ್ಲ ಗಾರ್ಡನಿಂಗ್ ಎಲ್ಲ ಮಾಡ್ತೇನೆ. ಅದು ಬೇರೆ ಬೇರೆ ಅವರ ರಿಕ್ವೈರ್ಮೆಂಟ್ ಹೇಗಿದೆ ಅದರ ಪ್ರಕಾರ ಸಹ ನಾನು ಮಾಡಿ ಕೊಡ್ತೇನೆ. ಇಲ್ಲದಿದ್ರೆ ನಾನೀಗ ನಿಮ್ಗೆ ಹೇಳಿದ ಹಾಗೆ ಸನ್ಮಾನ ಕಾರ್ಯಕ್ರಮಕ್ಕೆ ಕೊಡುವಂತ ಪಾಟ್ಗಳೆಲ್ಲ ನಿಮಗೆ 300, 350 ಹಾಗೆ 250 6 ಇದ್ರಲ್ಲೂ ಸಹ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ಇದು ಬರ್ತದೆ, ಸೈಜಸ್ ಎಲ್ಲ ಬರ್ತದೆ. ಅದನ್ನ ಅವರು ಇದು ಮಾಡ್ಬೋದು. ನಾನು ಹೆಚ್ಚಾಗಿ ಎಕ್ಸಿಬಿಷನ್ಸ್ ಗಳಲ್ಲಿ ಇಡ್ತೇನೆ, ಮತ್ತೆ ಬೇಕಿದ್ರೆ ಅವರು ಮನೆಗೆ ಬಂದುಕೊಂಡು ತಗೊಂಡು ಹೋಗುವಂತದ್ದು. ಹೌದು, ರಂಗೋಲಿ ಹಾಕುದು ಕೂಡ ನಿಮ್ಮ ಒಂದು ಹವ್ಯಾಸ? ಹೌದು, ನಾನು ಕ್ಲಾಸಿಗೆ ಅಂತ ಹೇಳಿ ಯಾವುದಕ್ಕೂ ಹೋಗಿಲ್ಲ, ಬಟ್ ನನಗೆ ಬೇರೆಯವರು ಹಾಕಿದ್ದು ನೋಡಿ ನಂಗೂ ಹಾಕಬೇಕು ಅಂತ ಹೇಳಿ ಒಂದು ಇಷ್ಟ ಆಯ್ತು. ಹಾಗೆ ನಾನು ಅದನ್ನ ಒಂದು ಹಾಬಿಯಾಗಿ ತಗೊಂಡಿದ್ದೆ. ಮತ್ತೆ ಕೆಲವು ಕಾಂಪಿಟೇಷನ್ಗೆ ಹೋಗ್ತಾ ಹೋಗ್ತಾ ಅದರಲ್ಲಿ ಆಸಕ್ತಿ ಇನ್ನೂ ಹೆಚ್ಚಾಗ್ತಾ ಹೋಯಿತು. ಅದರಲ್ಲಿ ಕಲರ್ ಕಾಂಬಿನೇಷನ್ ಇರ್ಬೋದು, ಅವರು ಕೊಟ್ಟಿರುವಂಥ ಟೈಮಲ್ಲಿ ಅದನ್ನು ಮುಗಿಸೋದಿರ್ಬೋದು, ಅದನ್ನೆಲ್ಲ ನಾನು ತುಂಬ ಇದರಲ್ಲಿ ಅದನ್ನು ಆಸಕ್ತಿಯನ್ನು ಬೆಳೆಸ್ಕೊಂಡು ಹೋದೆ. ಹಾಗಾಗಿ ರಂಗೋಲಿ ಕಾಂಪಿಟೇಷನ್ಗಳಿದ್ರೆ ಭಾಗವಹಿಸ್ತೇನೆ. ಸೊ ಪ್ರೈಸ್ ಬರದೇ ಇರಲಿ, ಅದು ನನಗೆ ಏನೋ ಒಂದು ಪ್ರತಿ ಕಾಂಪಿಟೇಷನಲ್ಲಿ ನನಗೆ ಏನೋ ಹೊಸದು ಕಲೀಲಿಕ್ಕೆ ಸಿಗ್ತಿದೆ ಅಂತ ಹೇಳಿ ನಾನು ಇಷ್ಟಪಟ್ಟು ಹೋಗ್ತಿದ್ದೇನೆ. ನೃತ್ಯಗಳಲ್ಲಿ ಕೂಡ ಹೌದು, ನನ್ನ ಮಗಳು ನೃತ್ಯದಲ್ಲಿ ಇದ್ದಾಳೆ. ಹಾಗಾಗಿ ನನಗೆ ನೃತ್ಯ ಹೇಳುವಂಥದ್ದು ಒಂದು ಯಾವುದೇ ರೀತಿಯಾದ, ಈಗ ಈ ಕಲೆ ಇರಬಹುದು ಅಥವಾ ನೃತ್ಯ ಇರಬಹುದು, ನಮಗೆ ಬೇರೆ ಬೇರೆ ರೀತಿಯಾದ ಸ್ಟ್ರೆಸ್ ಇರುವಾಗ ಆ ಸ್ಟ್ರೆಸ್ ಅನ್ನ ರಿಲೀಫ್ ಮಾಡ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆ ರೀತಿಯಾದ ಒಂದು ಚಟುವಟಿಕೆ ಅಂತ ಹೇಳಿ ನಾನು. ಈ ಲಲಿತ ಕಲೆಗಳೇ ಹಾಗೆ ನಮ್ಮ ಒಂದು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿ ಮನುಷ್ಯನಲ್ಲಿ ಮಾನವೀಯ ಗುಣಗಳನ್ನು ಬೆಳೆಸುವಂತ ಕಲೆಗಳು. ಪೇಪರ್ ಕ್ರಾಫ್ಟ್ ಬಗ್ಗೆ ಹೇಳಿದ್ರಿ. ಹೌದು, ಪೇಪರ್ ಕ್ರಾಫ್ಟ್ ಅಂತ ಹೇಳಿದ್ರೆ ನಾನು ಹೆಚ್ಚಾಗಿ ಏನಂತ ಹೇಳಿದ್ರೆ ಕಸದಿಂದ ರಸ. ಹೌದಾ, ಈಗ ನಾವು ತುಂಬಾ ಎವ್ರಿ ಡೇ ಈಗಿನ ಅಡ್ವಾನ್ಸ್ ವರ್ಲ್ಡ್ ಅಲ್ಲಿ ನಿಮ್ಗೆ ಗೊತ್ತುಂಟು, ಪ್ಯಾಕಿಂಗ್ ಪ್ರಾಡಕ್ಟ್ಸ್ ಗಳು ಬರ್ತದೆ, ಅದು ಬರ್ತದೆ, ನಾವೇನ್ ಮಾಡ್ತೇವೆ ಅದನ್ನ ತೆಗೆದು ಬಿಸಾಡಿ ಬಿಡ್ತೇವೆ. ಹೌದಾ, ತುಂಬಾ ಸುಲಭ ನಮ್ಗೆ ಬಿಸಾಡುವಂತದ್ದು. ಬಟ್ ಅದೇ ಒಂದು ಬಿಸಾಡುವ ಇದ್ರಲ್ಲಿ ನಾವು ಏನೋ ಒಂದು ಕ್ರಿಯಾತ್ಮಕ ರೀತಿಯಲ್ಲಿ ಅದನ್ನ ಒಂದು ಏನಾದ್ರೂ ಒಂದು ಕ್ರಾಫ್ಟ್ ರೀತಿಯಲ್ಲಿ ಚೇಂಜಸ್ ಮಾಡಿ ಅದನ್ನೆಲ್ಲಾದ್ರೂ ಒಂದು ಇಟ್ಟಿದಾಗ ಅದು ತುಂಬಾ ಖುಷಿ ಕೊಡ್ತದಲ್ವಾ. ಹಾಗಾಗಿ ನಾನು ಕೆಲವು ಶಾಲೆಗಳಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಹೋಗಿ ಮಕ್ಕಳಿಗೆ ಅದರ ಬಗ್ಗೆ ಸ್ವಲ್ಪ ಇದನ್ನ ಕೊಡ್ತಿದ್ದೇನೆ. ಅವೇ ಮಣ್ಣಿನ ಇದು ಕಲಾಕೃತಿಗಳಿರ್ಬೋದು ಅಥವಾ ಈ ಪೇಪರ್ ಅಲ್ಲಿ ಬೇರೆ ಬೇರೆ ಕ್ರಾಫ್ಟ್ಗಳನ್ನ ಮಾಡಿ ಅದನ್ನ ಅವರು ಬೇರೆ ಬೇರೆ ಇದಕ್ಕೆ ಡೆಕೋರೇಷನ್ ಪರ್ಪಸ್ಸಿಗೆಲ್ಲ ಯೂಸ್ ಮಾಡಿಕೊಳ್ಳುವಂತ ಇದನ್ನ ನಾನು ಅವರಿಗೆ ಹೇಳಿಕೊಡ್ತಾ ಇದ್ದೇನೆ. ಇದು ನನಗೆ ತುಂಬಾ ಖುಷಿ ಕೊಡ್ತಿದೆ. ಹಾಗಾಗಿ ಮಕ್ಕಳಿಗೆ ನಾನು ಅದನ್ನ ಹೇಳಿಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಸಾಲುಗಳು. ಓಕೆ, ಅದೇ ನಾನು ತುಂಬ ಸಲ ನೋಡಿದ್ದೇನೆ. ನಾನಂದರೆ ಇದರಲ್ಲಿ ಪವರ್ ವುಮೆನ್ ಎಂಟರ್ಪ್ರಿನರ್ಸ್ ಗ್ರೂಪಲ್ಲಿ ಸಹ ಇದ್ದೇನೆ, ಆಕ್ಟಿವ್ ಮೆಂಬರ್ ಆಗಿದ್ದೇನೆ. ಅಲ್ಲಿಂದ ಸಹ ನಮ್ಮದು ಕೆಲವು ಗೃಹಿಣಿಯರು ಬಂದು ಇಲ್ಲಿ ನಿಮ್ಮದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಆಗ ಸಹ ನೋಡ್ತಾ ಇದ್ದೆ, ಎಸ್ ನನಗೆ ಅನಿಸಿತ್ತು ಇದೊಂದು ಒಳ್ಳೆ ಕಾರ್ಯಕ್ರಮ, ಇದರಿಂದ ನಾವು ತುಂಬ ಜನರಿಗೆ ರೀಚ್ ಔಟ್ ಆಗ್ಬೋದು. ಹೌದಾ, ಈಗ ನನಗೆ ನೋಡಿ ನೀವು ಇದೊಂದು ಅವಕಾಶವನ್ನು ಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ಸ್. ಯಾಕಂತ ಹೇಳಿದರೆ ನಾನು ಈಗ ಈ ಕ್ರಾಫ್ಟ್ ಏನು ಮಾಡ್ತಿದ್ದೆ ಅಂದರೆ ನಮ್ಮದು ಈ
ಟೆರಾಕೋಟಾ ಪ್ಲಾಂಟರ್ಸ್ ಬಗ್ಗೆ. ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಮಾಡಲಿಲ್ಲ. ಸೊ ಮೇ ಬಿ ಈ ಕಾರ್ಯಕ್ರಮದ ಮೂಲಕ ತುಂಬ ಜನರಿಗೆ ಅದರ ಬಗ್ಗೆ ಗೊತ್ತಾಗಿ ಅದರಲ್ಲಿ ಆಸಕ್ತಿ ಇರುವವರು ನನಗೆ ಜಸ್ಟ್ ಅದರ ಬಗ್ಗೆ ಐಡಿಯಾಸನ್ನು ತಗೊಂಡ್ರೆ ಅದು ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಎಸ್, ನಾನು ಸಹ ಬೇರೆ ಬೇರೆ ಇದರಲ್ಲಿ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇರುವುದರಿಂದ ನೀವು ಇಲ್ಲಿ ಬೇರೆ ಬೇರೆ ವಿಷಯದ ಬೇರೆ ಬೇರೆ ಮಹಿಳೆಯರಿಗೆ ಕರೆದು ನೀವು ಈ ಕಾರ್ಯಕ್ರಮಕ್ಕೆ ಅಳವಡಿಸ್ತಿದ್ದೀರಾ. ಸೊ ಅವರ ಮಾತುಗಳನ್ನು ಕೇಳುವಾಗ ಎಲ್ಲೋ ನನಗೆ ಸಹ ತುಂಬ ವಿಷಯಗಳು ಕಲೀಲಿಕ್ಕೆ ಸಿಗ್ತಿದೆ. ಥ್ಯಾಂಕ್ ಯು. ನಿಮ್ಮಲ್ಲಿ ಒಂದು ಗುಣ ನನಗೆ ಇಷ್ಟ ಆದದ್ದು ಅಂದರೆ ಇಷ್ಟೊತ್ತು ಮಾತಾಡಿದಾಗ ನೀವು ಯಾವುದೇ ಒಂದು ವಿಷಯ ತಗೊಂಡ್ರೆ ಕ್ಲಿಯರ್ ಆಗಿ ಮಾತಾಡ್ತೀರಿ, ಅದ್ರ ಬಗ್ಗೆ ಸ್ಪಷ್ಟವಾಗಿ, ಮತ್ತು ಅದ್ರ ಬಗ್ಗೆ ಹಿಂದೆ ಮುಂದಿನ ವಿಚಾರಗಳನ್ನೆಲ್ಲ ತಿಳ್ಕೊಂಡೇ ನೀವು ಮಾತಾಡ್ತೀರಿ ಅಂತ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಜ್ಯೋತಿ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಹಾಗೆ ನಿಮ್ಮ ಟೆರಾಕೋಟಾ ಇದ್ರ ಬಗ್ಗೆನೂ ಕೂಡ ಹೇಳಿದ್ರಿ. ಆಸಕ್ತಿ ಇರುವವರು ಕೂಡ ಅದರ ಪರ್ಚೇಸ್ ಮಾಡೋದಾಗ್ಲಿ ಅಥವಾ ನಿಮ್ಮ ಹತ್ರ ಕಲೀಲಿಕ್ಕಾಗಲಿ ಅವಕಾಶ ಉಂಟು ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಜೀವನದಲ್ಲಿ ಈಡೇರಲಿ ಅಂತ ಹಾರೈಸ್ತಾ ಇದ್ದೇನೆ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.